ಕಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಒಪಿಡಿ ಬಂದ್ ಆಗಿದೆ. ರೋಗಿಗಳು ಪರದಾಡ್ತಾ ಇದ್ದಾರೆ. ಪ್ರತಿನಿತ್ಯ ಬೆಳಿಗ್ಗೆ 9 ಗಂಟೆಗೆ ಒಪಿಡಿ ವಿಭಾಗ ಆರಂಭ ಆಗ್ತಾ ಇತ್ತು. ಸಾಮಾನ್ಯವಾಗಿ ಬೆಳಿಗ್ಗೆಯಿಂದಲೇ ಜನ ಕ್ಯೂನಲ್ಲಿ ನಿಲ್ತಾ ಇದ್ರು, ಬಿಕಾಸ್ ಟೋಕನ್ ತಗೊಳ್ಬೇಕು. ಅಲ್ಲಿ ಕಿಮ್ಸ್ ಹಾಸ್ಪಿಟಲ್ನಲ್ಲೂ ಕೂಡ ಒಪಿಡಿ ಬಂದ್ ಆಗಿದೆ. ಪ್ರತಿನಿತ್ಯ ಬೆಳಿಗ್ಗೆ 9 ಗಂಟೆಗೆ ಒಪಿಡಿ ವಿಭಾಗ ಶುರು ಆಗ್ತಾ ಇತ್ತು. ಸಾಮಾನ್ಯವಾಗಿ ಬೆಳಿಗ್ಗೆಯಿಂದಲೇ ಜನ ಕ್ಯೂಯಲ್ಲಿ ನಿಂತ್ಕೊಳ್ತಾ ಇದ್ರು, ಟೋಕನ್ ತಗೊಂಡು ನಿಂತ್ಕೊಳ್ತಾ ಇದ್ರು. ಕಿಮ್ಸ್ ಆಸ್ಪತ್ರೆ ಈಗ ಖಾಲಿ ಆಗಿದೆ, ಅಂದ್ರೆ ಒಪಿಡಿ ಬ್ಲಾಕ್ ಮಾತ್ರ. ಈಗ ಆಲ್ರೆಡಿ ಕಳೆದ 1-2 ದಿನಗಳಿಂದ ಒಪಿಡಿ ಬಂದ್ ಆಗುತ್ತೆ ಅನ್ನುವಂಥ ಸುದ್ದಿ ಪ್ರಸಾರ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಜನ ಆ ಕಡೆ ಬರ್ತಾ ಇಲ್ಲ. ಇನ್ನು ಗೊತ್ತಿಲ್ಲದೆ ಬಂದಿರೋರು ಕೂಡ ವಾಪಸ್ ಹೋಗ್ತಾ ಇದ್ದಾರೆ. ನೋಡಿ, ಕಿಮ್ಸ್ ಆಸ್ಪತ್ರೆ ಹೊರ ರೋಗಿಗಳ ವಿಭಾಗವನ್ನ ಗಮನಿಸ್ತಾ ಇದ್ದೀರಿ. ಇನ್ನು ಪಶ್ಚಿಮ ಬಂಗಾಳದಿಂದ ರೋಗಿಯೊಬ್ರು ಕಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಬಂದಿದ್ರು. ಒಪಿಡಿ ಸೇವೆ ಇಲ್ಲದೆ ದಿಕ್ಕು ತೋಚದಂತೆ ನಿಂತಿದ್ರು. ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಕೋಲ್ಕತ್ತಾದಲ್ಲಿ ವೈದ್ಯೆಯ ಮೇಲಿನ ಅತ್ಯಾಚಾರ ಹಾಗೆ ಕೊಲೆಯನ್ನ ಖಂಡಿಸಿ ಇವತ್ತು ದೇಶಾದ್ಯಂತ ವೈದ್ಯರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ದೇಶ ಹಾಗೆ ರಾಜ್ಯದಲ್ಲೂ ಕೂಡ ಪ್ರಮುಖವಾಗಿ ಯಾವುದೇ ರೀತಿ ರೋಗಿಗಳಿಗೆ ಒಪಿಡಿ ಸೇವೆ ಇರೋದಿಲ್ಲ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ 6 ಗಂಟೆವರೆಗೂ ಕೂಡ ಯಾವುದೇ ರೀತಿ ವೈದ್ಯರಿಗೆ ಒಪಿಡಿ ಸೇವೆ ಇಲ್ಲ. ಸದ್ಯ ನಾನು ಇವಾಗ ಕಿಮ್ಸ್ ಆಸ್ಪತ್ರೆ ಬಳಿ ಇದ್ದೀನಿ. ಕಿಮ್ಸ್ ಆಸ್ಪತ್ರೆ ಬಳಿಯೂ ಕೂಡ ಬೆಳಗಿನಿಂದ ಸಾಕಷ್ಟು ರೋಗಿಗಳು ಬಂದು ಕೂಡ ಹೋಗ್ತಾ ಇದ್ದಾರೆ. ಹಾಗೆ ನನ್ನ ಜೊತೆ ಏನು ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಘಟನೆ ನಡೀತು, ಅಂದ್ರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಈ ಒಂದು ಘಟನೆ ನಡೀತು. ಆ ಒಂದು ಪಶ್ಚಿಮ ಬಂಗಾಳದಿಂದಲೇ ಬಂದಂತಹ ರೋಗಿ ಒಬ್ರು ನನ್ನ ಜೊತೆ ಇದ್ದಾರೆ. ಅವರು ಕೂಡ ಅಂದ್ರೆ ಇಲ್ಲಿ ಒಳ್ಳೆ ವೈದ್ಯರಿಂದ ಸೇವೆ ಸಿಗುತ್ತೆ ಅಂತ ಹೇಳಿ ಕಳೆದ 13ನೇ ತಾರೀಕು ಅವರು ಇಲ್ಲಿ ಬಂದಿದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಬಂದಾಗ ಇಲ್ಲಿ ಯಾವುದೇ ರೀತಿ ಒಪಿಡಿ ಸೇವೆ ಇಲ್ಲ ಅಂತ ಹೇಳಿ ಇವಾಗ ಕಾದು ನಿಂತಿರೋದು ಅವರು. ಅವ್ರ ಜೊತೆ ಬಂದಂತಹ ಆಟೋ ಡ್ರೈವರ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ, ಅವ್ರಿಗೆ ಏನಂತ ಹೇಳಿ ಇವರು ಕರ್ಕೊಂಡು ಬಂದ್ರು ಅಂತ ಹೇಳಿ. ಸರ್, ಅವರು ಅಂದ್ರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಆಟೋ ಹತ್ತಿದ್ರು, ಏನಂತ ಹೇಳಿದ್ರು ಸರ್? ಒಂದು 6 ಗಂಟೆ ಸಮಯ ಇರ್ಬೋದು. ಆಟೋ ಹತ್ತಿದ್ದಾರೆ. ಬಂದು ಅವರು ವಿಕ್ಟೋರಿಯಾ ಅಂತ ಹೇಳಿದ್ರು ಫಸ್ಟು. ಆಮೇಲೆ ವಿಕ್ಟೋರಿಯಾ ಕರ್ಕೊಂಡು ಬಂದಿದ್ದೆ ನಾನು. ಆಮೇಲೆ ಇಲ್ಲ ಕಿಮ್ಸ್ ಅಂತ ಅಂದರು. ನಾನು ಹಿಂಗೆ ಉಲ್ಟಾ ಹೊಳ್ಕೊಂಡು ಬಂದು ಅವ್ರು ಕಿಮ್ಸ್ ಬಿಟ್ಬಿಟ್ಟು ಇಲ್ಲಿದ್ದೀನಿ. ಓಕೆ ಸರ್, ಅಂದ್ರೆ ಒಪಿಡಿ ಇವತ್ತು ಬಂದಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಿಲ್ಲ ಮೇಡಮ್. 6 ಗಂಟೆಗಳು ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಾವು ಎಲ್ಲಿ ಆಟೋ ಓಡ್ತಾ ಇರ್ತೀವಿ, ಟಿವಿ ಎಲ್ಲ ನೋಡೋಕೆ ಸಮಯ ಇರಲ್ಲ. ಅಲ್ಲ, 2 ದಿನದಿಂದನೂ ಹೇಳ್ತಾ ಇದ್ರು ಒಪಿಡಿ ಇರಲ್ಲ ಅಂತ ಹೇಳಿ. ನಾವು ಟಿವಿ ನೋಡ್ತಾ ಇಲ್ಲಮ್ಮ, ಆಟೋ ನೋಡ್ತಾ ಇರ್ತೀರಿ, ಆಟೋ ಬಾಡಿಗೆ ಬರುತ್ತಾ ನೋಡ್ತಾ ಇರ್ತೀರಿ ಅಷ್ಟೇ ಮೇಡಮ್. ಓಕೆ ಸರ್, ಇವಾಗ ಅವ್ರು ಏನಂತ ಹೇಳ್ತಾ ಇದ್ದಾರೆ ನಿಮಗೆ, ಅದೇ ಕರ್ಕೊಂಡು ಹೋಗಿ ಅಂತ? ನಮ್ಮವ್ರು ಯಾರೋ ಬರ್ತಾರೆ ಅಂತ ಅಂದ್ರು. ಅಯ್ಯ, ಅವ್ರು ಕರ್ಕೊಂಬಂದ್ರೆ ಅವ್ರು ಕರ್ಕೊಂಡು ಹೋಗ್ಲಿ ಬಿಡಿ, ಮತ್ತೆ ನಮ್ಗೇನಿದೆ. ಅಂದ್ರೆ ನೀವು ಕೂಡ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗಕ್ಕೆ ಏನಾದ್ರು ವೇಟ್ ಮಾಡ್ತಿದ್ರಾ? ಇನ್ನೇನು ಮಾಡ್ತೀವಿ, ವೇಟ್ ಸ್ವಲ್ಪ ಹೊತ್ತು ಮಾಡೋಣ, ನೋಡೋಣ, ಅವ್ರು ಸ್ವಲ್ಪ ಸಹಾಯ ಮಾಡೋಣ. ಅಷ್ಟೇ ಮೇಡಮ್. ನಾವೇನು ಸರ್, ಈ ಒಂದು ಘಟನೆ ನಡೆದಿದ್ದು ಕೂಡ ಕೋಲ್ಕತ್ತಾದಿಂದ ಅವ್ರು ಇಲ್ಲಿ ಒಳ್ಳೆ ಸೇವೆ ಸಿಗುತ್ತೆ ಅಂತ ಬಂದ್ರು. ಬಟ್ ಅವ್ರಿಗೂ ಕೂಡ ಹಂಗಾಯ್ತು, ಏನು ಸಿಗ್ತಾ ಇಲ್ಲ. ಏನೋ ಮಾಡೋದು ಅಲ್ಲಿ ಆಗಿರೋದು ನಮಗೂ ಗೊತ್ತಿಲ್ಲ ಮೇಡಮ್. ನಾವು ಆಟೋ ಡ್ರೈವರ್ಗಳು ಮನೇಲಿ ಇರ್ತೀರಿ ಅಷ್ಟೇ, ನಮ್ಗೆ ಗೊತ್ತಾಗಲ್ಲ. ಟಿ ವಿ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಇದಿಷ್ಟು ಏನು ಅವ್ರನ್ನ ಕರ್ಕೊಬಂದಂತಹ ಆಟೋ ಡ್ರೈವರ್ ಹೇಳ್ತಾ ಇರುವಂಥದ್ದು. ಅಂದರೆ ಆ ಒಂದು ರೋಗಿ ಕೂಡ ಯಾವುದೇ ರೀತಿ ಮಾಧ್ಯಮಗಳಿಗೆ ಸ್ಪಂದನೆಯನ್ನು ಕೊಡ್ತಾ ಇರಲಿಲ್ಲ. ಸೊ ಹೀಗಾಗಿ ಅವ್ರನ್ನ ಕರ್ಕೊಬಂದಿರುವಂತಹ ಆಟೋ ಡ್ರೈವರ್ ಇದಿಷ್ಟು ವಿಚಾರ ಹೇಳಿದ್ದು. ಅಂದರೆ ಕಾಡ್ಗೋಡಿಯಲ್ಲಿ ಬೆಳಗ್ಗೆ ಅವ್ರನ್ನ 6 ಗಂಟೆಯಿಂದ ಕರ್ಕೊಂಬಂದಿದ್ದು. 6 ಗಂಟೆಗೆ ಕರ್ಕೊಂಬಂದು ಫಸ್ಟ್ ವಿಕ್ಟೋರಿಯಾಗೆ ಹೋಗಿ ಅಲ್ಲೂ ಕೂಡ ಒಪಿಡಿ ಬಂದಾಗಿದೆ. ಒಪಿಡಿ ಬಂದಾದ್ಮೇಲೆ ಇಲ್ಲಿ ಕಿಮ್ಸಿಗೆ ಕರ್ಕೊಬಂದ್ವಿ. ಬಟ್ ಇಲ್ಲೂ ಕೂಡ ಯಾವುದೇ ರೀತಿ ಒಪಿಡಿ ಸೇವೆಯನ್ನು ಕೊಡ್ತಾ ಇಲ್ಲ ಅಂತೇಳಿ. ಒಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಒಪಿಡಿ ಬಂದಾಗಿರೋ ಕಾರಣದಿಂದಾಗಿ ಒಂದು ಕಡೆ ರೋಗಿಗಳು ಏನು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನಕ್ಕೆ ವಿಷಯ ಗೊತ್ತಿಲ್ಲದೆ ಕೆಲವೊಂದಿಷ್ಟು ಜನ ಆಸ್ಪತ್ರೆಯ ಮುಂಭಾಗದಲ್ಲಿ ಬಂದರೆ, ಕೆಲವೊಂದಿಷ್ಟು ಜನ ಇವತ್ತು ವಿಷಯ ಗೊತ್ತಿದೆ. ಹೀಗಾಗಿ ಒಪಿಡಿ ಬ್ಲಾಕ್ ಫುಲ್ ಖಾಲಿ ಹೊಡಿತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. ಈಗ ನಮ್ಮ ಪ್ರತಿನಿಧಿ ಸುಷ್ಮಿತಾ ಅಲ್ಲಿನ ಪ್ರತ್ಯಕ್ಷ ವರದಿಯನ್ನ ನೀಡಿದನ್ನ ಗಮನಿಸಿದ್ರಿ. ಈಗ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕಿಮ್ಸ್ ಹಾಸ್ಪಿಟಲ್ ಇಂದ. ಸುಷ್ಮಿತಾ, ಸದ್ಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಯಾವ ರೀತಿ ಇದೆ? ಜನ ಬರ್ತಾ ಇದ್ದಾರಾ ಹೇಗೆ? ಈಗ ವೆಸ್ಟ್ ಬೆಂಗಾಲ್ ಇಂದ ಯಾರೋ ಬಂದಿದ್ರು, ಟ್ರೀಟ್ಮೆಂಟ್ ಇಲ್ಲದೆ ಅವರು ವಾಪಸ್ ಹೋಗಿದ್ರು. ಬಹುತೇಕ ಜನಕ್ಕೆ ಗೊತ್ತಿಲ್ಲದೆ ಬರ್ತಾ ಇದ್ದಾರೆ. ಸೊ ಅಲ್ಲಿನ ಸಿಬ್ಬಂದಿ ಏನ್ ಹೇಳ್ತಾ ಇದ್ದಾರೆ? ಒಪಿಡಿ ಏನಾದ್ರು ಓಪನ್ ಆಗಿದೆಯಾ ಹೇಗೆ? ಸಿಂಧೂರ, ಏನು ಕೋಲ್ಕತ್ತಾದಲ್ಲಿನ ವೈದ್ಯೆಯ ಮೇಲೆ ಅತ್ಯಾಚಾರ ಹಾಗೆ ಕೊಲೆಯನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಒಪಿಡಿ ಬಂದ್ ಮಾಡೋದ್ರ ಮೂಲಕ ವೈದ್ಯರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಸದ್ಯ ಕಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಪೋಸ್ಟರ್ ಅಂಟಿಸುವ ಮೂಲಕ, ಅಂದರೆ ಕೋಲ್ಕತ್ತಾದ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಹಾಗೆ ಕೊಲೆಯನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಹೀಗಾಗಿ ಯಾವುದೇ ರೀತಿ ಹೊರ ರೋಗಿಗಳ ಸೇವೆ, ಅಂದರೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ, ಅಂದರೆ ಸತತ 24 ಗಂಟೆಗಳ ಕಾಲ ಯಾವುದೇ ರೀತಿ ಒಪಿಡಿ ಸೇವೆ ಇರೋದಿಲ್ಲ ಅಂತ ಹೇಳಿ ಒಂದು ಪೋಸ್ಟರನ್ನು ಕೂಡ ಅಂಟಿಸಿರುವಂಥದ್ದು. ಅಂದರೆ ಇವಾಗ 9 ಗಂಟೆ ಅಂದರೆ ಸಾಮಾನ್ಯವಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಕ್ಯೂ ಇರುತ್ತೆ. ಸೊ ಆದರೆ ಇವತ್ತು ಏನು ಕಿಮ್ಸ್ ಆಸ್ಪತ್ರೆಯಲ್ಲಿ ಯಾವುದೇ ರೀತಿ ಕ್ಯೂ ಕಂಡು ಬರ್ತಾ ಇಲ್ಲ. ಹಾಗೆ ನಮ್ಮ ಜೊತೆ ಒಬ್ಬರು ರೋಗಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿರೋದು? ನಾನು ಕನಕಪುರದಿಂದ ಬರ್ತಾ ಇದ್ದೀನಿ. ಓಕೆ, ಯಾವ ಒಂದು ವಿಚಾರಕ್ಕೆ ಬಂದಿದ್ರಿ ಸರ್? ಟ್ರೀಟ್ಮೆಂಟ್ ಐ ಚೆಕಪ್ ಮಾಡ್ಸಕ್ಕೆ ಬಂದಿದ್ದೆ ನಾನು.
ನಾನು ರಿಟೈರ್ಡ್ ಪ್ರಿನ್ಸಿಪಲ್ ಗೌರ್ಮೆಂಟ್ ಕಾಲೇಜಲ್ಲಿದ್ದೆ. ನಾನು ಪ್ರೊಫೆಸರ್ ಖಾನ್ ಅಂತ ನನ್ನ ಹೆಸರು. ಸೊ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಇವತ್ತು ರಜಾ ಇರುತ್ತೆ ಅಂತ. ಸರ್ ಅಂದರೆ 2-3 ದಿನದಿಂದ ವಿಚಾರ ಹೇಳ್ತಾ ಇದ್ರು, ಅಂದರೆ ಇವತ್ತು ಬಂದಿರುತ್ತೆ ಅಂತ. ಬಟ್ ನಿಮ್ಗೇನು ವಿಚಾರ ಗೊತ್ತಿರಲಿಲ್ಲ? ಗೊತ್ತಿರಲಿಲ್ಲ. ಓಕೆ, ಏನು ಹೇಳಿ ಕಳಿಸ್ತಾ ಇದ್ದಾರೆ ಸರ್? ಅದೇ ಇವತ್ತು OPD ಸರ್ವಿಸಸ್ ಇರಲ್ಲ ಅಂತ ಹೇಳ್ತಾರೆ. ಸೊ ನಾಳೆ ಬರ್ತೀನಿ ನಾನು. ಸರ್, ಇವಾಗ ಅಷ್ಟು ದೂರದಿಂದ ಬಂದಿದ್ದೀರಾ ಟ್ರೀಟ್ಮೆಂಟಿಗಾಗಿ, ಇವತ್ತು ವಾಪಸ್ ಹೋಗಬೇಕು. ಎಷ್ಟು ಕಷ್ಟ ಆಗುತ್ತೆ ಸರ್ ಈ ಥರ ಎಮರ್ಜೆನ್ಸಿ ಅಂದರೆ OPD ಸೇವೆನೆಲ್ಲ ಬ್ಲಾಕ್ ಮಾಡೋದ್ರಿಂದ? ಸರಿ, ಈಗ ಡಾಕ್ಟ್ರ್ ಮೇಲೆ ಅತ್ಯಾಚಾರ ನಡೆದಿದೆ ಅಂದರೆ ಅದಕ್ಕೋಸ್ಕರ ನಾವು ಬೆಂಬಲಿಸಬೇಕು. ಸೊ ಡಾಕ್ಟರ್ ಕ್ಷೇಮ ಅವ್ರ ಗೌರವ ಇದೆಯಲ್ಲ, ಅದು ತುಂಬ ಮುಖ್ಯ ಅದು. ಸೊ ಇಂಥದ್ದು ಏನಾರ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆದರೆ ಅದನ್ನು ಸಹಿಸ್ಕೊಳ್ಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ಅಂದರೆ ನಾಳೆ ಬರ್ಲಿಕ್ಕೆ ಹೇಳಿದಾರಾ ನಿಮಗೆ ಇವಾಗ? ಮತ್ತೆ ಏನು ಹೇಳಿಲ್ಲ, ಇವತ್ತಿರಲ್ಲ ಅಂತ ಹೇಳವ್ರೆ. ನಾಳೆ ನಾಡಿದ್ರಲ್ಲಿ ಬರ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಏನು ರೋಗಿಗಳು ಹೇಳ್ತಾ ಇರುವಂಥದ್ದು. ಅಂದರೆ ದೂರದ ಕನಕ್ಪುರದಿಂದ ಬಂದಂಥವ್ರು, ಅವರಿಗೂ ಕೂಡ ಇಲ್ಲಿ ಚಿಕಿತ್ಸೆ ಸಿಗದೆ ವಾಪಸ್ ಹೋಗ್ತಿದ್ದಾರೆ. ಹಾಗೆ ನೀವು ನೋಡ್ತಿರ್ಬೋದು, ಸಾಮಾನ್ಯವಾಗಿ OPD ಬ್ಲಾಕಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ದೊಡ್ಡ ಮಟ್ಟದ ಕ್ಯೂ ಇರುತ್ತೆ. ಬಟ್ ಆದರೆ ಇವತ್ತು OPD ಬ್ಲಾಕ್ ಫುಲ್ ಖಾಲಿ ಇರುವಂಥದ್ದು. ಅಂದರೆ ಬರೋರಿಗೂ ಕೂಡ ಇವತ್ತು ಯಾವುದೇ ರೀತಿ ಸೇವೆ ಇರೋದಿಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾ ಇದ್ದಾರೆ. ನಮ್ಮ ಜೊತೆ ಮತ್ತೊಬ್ಬರು ರೋಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿರೋದು ನೀವು? ನಾನು ಅಲ್ಲಿ ಮಾಚಲಿಗಡಿ. ಮಾಚೋಳಿ. ಸರ್, ಅಂದರೆ ಯಾವ ಒಂದು ವಿಚಾರಕ್ಕೆ ಬಂದಿದ್ರಿ? ಏನು ಟ್ರೀಟ್ಮೆಂಟಿಗೆ? ಇದು ಕಾಯಿ ಸ್ವಲ್ಪ ಏಟ ಆಯ್ತೇನಾ, ಅದಕ್ಕೆ ಟ್ರೀಟ್ಮೆಂಟಿಗೆ. ಓಕೆ, ಏನು ಹೇಳ್ತಾ ಇದ್ದಾರೆ ಸರ್ ಇಲ್ಲಿ ಅವರು? ಟ್ರೀಟ್ಮೆಂಟ್ ಏನು ಇಲ್ಲ ಅಂತ ಹೇಳ್ತಿದ್ದಾರೆ. ಟ್ರೀಟ್ಮೆಂಟ್ ಆಯ್ತೆ, ನೋಡಬೇಕು. ಓಕೆ, ಅಂದರೆ ಇವತ್ತು OPD ಬ್ಲಾಕ್ ಇರೋದು ಅಂದರೆ ನಿಮಗೆ ವಿಚಾರ ಗೊತ್ತಿರಲಿಲ್ವಾ ಸರ್? ನನಗೆ ಜಾಸ್ತಿ ಕನ್ನಡ ಗೊತ್ತಿಲ್ಲ. ಓಕೆ, ಅಂದರೆ ಎಷ್ಟೋ ಜನಕ್ಕೆ ಇಲ್ಲಿ ವಿಚಾರ ಗೊತ್ತಿಲ್ಲ ಸಿಂಧೂರ, ಹಾಗಾಗಿ ಬಂದು ಇಲ್ಲಿ ಅಂದರೆ ಕಾದು ನಿಂತ್ಕೊಂಡಿದ್ದಾರೆ ಕೆಲವೊಂದಿಷ್ಟು ಜನ. ಅವರಿಗೆ ಇಲ್ಲಿನ ಸಿಬ್ಬಂದಿ ಅಂದರೆ ಇವತ್ತು ಯಾವುದೇ ರೀತಿ OPD ಸೇವೆ ಇರೋದಿಲ್ಲ, ಡಾಕ್ಟರ್ಸ್ ಯಾರು ಬರೋದಿಲ್ಲ, ಹೀಗಾಗಿ ನಾಳೆ ಅಥವಾ ಸೋಮವಾರ ಬನ್ನಿ ಅಂತ ಹೇಳಿ ಸಾಮಾನ್ಯವಾಗಿ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಎಲ್ಲರೂ ಕೂಡ ಬಂದು ಟ್ರೀಟ್ಮೆಂಟ್ ತಗೊಳ್ಳುವಂತಹ ಜಾಗ. ಬಟ್ ಆದರೆ ಇವತ್ತು OPD ಬಂದಾಗಿರೋದ್ರ ಒಂದು ರೀತಿಯಲ್ಲಿ ಹೆಲ್ತ್ ಎಮರ್ಜೆನ್ಸಿ ಉಂಟಾಗಿದೆ ಅಂತ ಹೇಳ್ಬೋದು ಸಿಂಧೂರ. ಥ್ಯಾಂಕ್ ಯು ಸುಷ್ಮಿತಾ ನಿಮ್ಮೆಲ್ಲ ಮಾಹಿತಿಗೆ.